ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ರಾಜ್ಯದಲ್ಲಿ ಮಳೆ ಬೆಳೆ ಸರಿಯಾಗಿ ಆಗಿ ನಾಡು ಸುಭಿಕ್ಷವಾಗುವಂತೆ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನದಲ್ಲೂ ಕೂಡ ನಿತ್ಯವೂ ಪೂಜೆ ಸಲ್ಲಿಸಬಹುದು ಅಂತ ಹೇಳಿ ರಾಜ್ಯ ಮುಜರಾಯಿ ದೇವಸ್ಥಾನಗಳ ಅರ್ಚಕ ಸಂಘದ ಅಧ್ಯಕ್ಷ ಶ್ರೀವತ್ಸ ಹೇಳಿದ್ದಾರೆ. ಸದ್ಯ ಶ್ರೀವತ್ಸ ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಮಾತುಕತೆ ಮಾಡಿದ್ದಾರೆ. ಏನಿದೆ, ಹೇಗೆ ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಅರ್ಚಕರ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಎಲ್ಲ ಅರ್ಚಕರನ್ನ ಉದ್ದೇಶಿಸಿ ಒಂದು ಮಾತುಗಳನ್ನ ಹೇಳ್ತಾರೆ. ನಾವೆಲ್ಲ ರೀತಿಯ ಧಾರ್ಮಿಕವಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ನೀವು ಕೂಡ ಈ ನಾಡಿನ ಸುಭಿಕ್ಷೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಮತ್ತು ನಮ್ಮ ಸರ್ಕಾರ ನಿರಂತರವಾಗಿ ಈ ರೀತಿ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಪೂಜೆಯನ್ನು ಮಾಡಬೇಕು ಮತ್ತು ಬಂದಂಥ ಭಕ್ತಾದಿಗಳಿಗೂ ಕೂಡ ಆ ವಿಚಾರಗಳನ್ನು ಹೇಳಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ನಮ್ಮ ಜೊತೆ ಈ ಅರ್ಚಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀವತ್ಸ ಅವರಿದ್ದಾರೆ. ಅವರು ಹೇಳ್ತಾರೆ ಕೇಳೋಣ. ನಮಸ್ಕಾರ ಗುರುಗಳೇ. ಈಗಾಗಲೇ ಮುಖ್ಯಮಂತ್ರಿಗಳು ಸಭೆಯಲ್ಲೇ ಹೇಳಿದ್ರು ನಮ್ಮದು ಒಂದು ರೀತಿ ಅಗ್ರಿಮೆಂಟು ಅಂತೇಳಿ, ನಿಮಗೆ ನಾವೇನು ಸವಲತ್ತುಗಳನ್ನು ಮಾಡಿಕೊಡ್ತೇವೋ ಹಾಗೆ ನೀವು ಕೂಡ ಜನರಿಗೆ ಆ ವಿಚಾರಗಳನ್ನು ಹೇಳಬೇಕು. ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅನ್ನತಕ್ಕಂಥ ವಿಚಾರಗಳನ್ನು ಜನಗಳಿಗೆ ತಲುಪಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದ್ರು. ಜೊತೆಗೆ ನಿಮ್ಮ ಬೇಡಿಕೆ ರಾಮಲಿಂಗಾರೆಡ್ಡಿ ಅವರಿಗೆ ಮುಜರಾಯಿ ಖಾತೆ ಕೊಡಬೇಕು ಅನ್ನುವಂಥ ಒಂದು ಮನವಿ ಕೂಡ ನೀವು ಮಾಡಿದ್ದೀರಿ. ಏನು ಹೇಳ್ತೀರಿ? ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಒಂದು ಅಗ್ರಿಮೆಂಟು ಅದೊಂದು ನಾವು ಇವಾಗಲೆಲ್ಲ ಸಾವಿರಾರು ವರ್ಷದಿಂದಲೂ ನಮ್ಮ ಅರ್ಚಕರುಗಳು ದೇವರ ಹತ್ರ ಪೂಜೆ ಮಾಡುವಾಗ ಸರ್ವೇ ಜನ ಸುಖಿನೋ ಭವಂತು ಅಂತ ಇವತ್ತು ಯಾವತ್ತೂ ನಮ್ಮ ಒಳ್ಳೇದು ಮಾಡು ಅಂತ ಹೇಳಲ್ಲ. ಎಲ್ಲ ಇವ್ರಿಗಿಂತ ಇವರೇನು ಸೇವೆ ಮಾಡ್ತಾಯಿದ್ರು ಅದಕ್ಕಿಂತ ಮುಂಚೆ ನಾವು ಸರ್ವೇ ಜನ ಸುಖಿನೋ ಭವಂತು ಅದು ಎಲ್ಲರೂ ಸೇರ್ಕೊಳ್ತೀವಿ. ಇಡೀ ರಾಜ್ಯ ದೇಶ ವಿದೇಶ ಎಲ್ಲ ಪ್ರಜೆಗಳು ಎಲ್ಲ ನಾಗರಿಕರು ಎಲ್ಲ ಮನುಷ್ಯರು ಸೇರ್ಕೊಳ್ತಾರೆ. ಅವ್ರು ಒಳ್ಳೇದಾಗಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ಅವ್ರು ಹೇಳಿದ್ದು ಒಂಥರ ನಮಗೆ ಅವ್ರ ಅಗ್ರಿಮೆಂಟು ಅದು ಇದು ಅಂತ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ನಾವು ದೇವರ ಹತ್ರ ಹೇಳ್ತೀವಿ, ದೇವ್ರ ಪ್ರಾರ್ಥನೆ ಮಾಡ್ತೀವಿ. ಇವರು ದೇವರ ಅಪಾರ ದೈವ ಭಕ್ತಿ ಇದೆ, ಎಲ್ಲ ದೇವಸ್ಥಾನಗಳು ಎಲ್ಲ ಹೋಗಿ ಇದು ಮಾಡ್ತಾರೆ. ಆದ್ದರಿಂದ ನಾವು ಅವರನ್ನು ಒಂದು ಧಾರ್ಮಿಕ ಭಾವನೆ ಇದೆ. ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೂ ಒಂದು ಕೊಡ್ತಾ ಇದ್ದೇವೆ. ನಾವು 2000 ಜನ ಅರ್ಚಕರನ್ನ ರಾಜ್ಯದ ಮೂಲೆ ಮೂಲೆಗಳಿಂದ 50-60 ಬಸ್ಗಳು ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ಅವ್ರಿಗೂ ಸಹ ಭಾಳ ಸಂತೋಷ ಆಯಿತು. ನಮ್ಮ ಅರ್ಚಕರಿಗೂ ಸಂತೋಷ. ಡಿ ಕೆ ಶಿವಕುಮಾರ್ಗೆ ನಮ್ಮ ಅರ್ಚಕರು ನೋಡಿ ಭಾಳ ಸಂತೋಷ ಆಯಿತು. ನಾವು ಸಹ ಅವರಿಗೆ ಒಂದು ಒಳ್ಳೆಯದಾಗಲಿ, ಸರ್ಕಾರ ಚೆನ್ನಾಗಿ ನಡೆಸಲಿ, ನಮ್ಮ ಅರ್ಚಕರಿಗೂ ಒಂದು ಒಳ್ಳೇದು ಮಾಡಲಿ, ನಮ್ಮ ಏನೇನು ಬೇಡಿಕೆಗಳೆಲ್ಲ ಅದೆಲ್ಲ ಈಡೇರಿಸಲಿ. ಇವರಾರು ಹಿಂದೆ ಅನೇಕ ಮಂತ್ರಿಗಳು ಎಲ್ಲ ಮಾಡಿ ಎಲ್ಲ ಮಾಡಿದ್ರು. ಆದರೆ ನಮ್ಮ ರಾಮಲಿಂಗಾರೆಡ್ಡಿ ಅವರು 2023ರಲ್ಲಿ ಮುಜರಾಯಿ ಸಚಿವರಾಗಿದ್ದಾಗ ಅನೇಕ ಆದೇಶಗಳನ್ನು ಮಾಡಿದ್ರು. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಅರ್ಚಕರು ಅವ್ರ ಖಾತೆ ಕೊಟ್ಟಾಗ ಮಾಡಿದರೆ ಏನೋ ಒಂದು ಇದಾಗಿರೋದು, ಖಾತೆ ಬಿಟ್ಟ ಮೇಲೆ ಮಾಡಿರೋದ್ರಿಂದ ಅವ್ರ ಮೇಲೆ ನಮಗೆ ತುಂಬ ಅಭಿಮಾನ ಇದೆ ಅಂದ್ಬಿಟ್ಟು ನಾವು ಅವ್ರಿಗೆ ಅಭಿನಂದನಾ ಸಮಾರಂಭ ಮಾಡಿ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ನಾವು ಹೇಳಿದೆ, ನೀವು ಇದೇ ರೀತಿ ಮಾಡಿ ನಿಮಗೂ ಒಂದು 1000 ಜನ ಅರ್ಚಕರು ಸೇರಿಸಿ ನಾವು ಒಂದು ಸಮಾವೇಶ ಮಾಡ್ತೀವಿ ಅಂತಲೂ ಹೇಳಿದ್ದೀವಿ. ಅವ್ರಿಗೂ ಒಳ್ಳೆಯದಾಗಲಿ, ರಾಜ್ಯಕ್ಕೂ ಒಳ್ಳೆಯದಾಗಲಿ, ರಾಜ್ಯ ಜನಗಳಿಗೂ ಒಳ್ಳೆಯದಾಗಲಿ. ನಮ್ಮ ಅರ್ಚಕರು ಸೇವರ್ಗದ ಏನು ಭಾಳ ಕಷ್ಟದಿಂದಿದ್ದಾರೋ ಅವರಿಗೆಲ್ಲ ಇವರು ಇಷ್ಟು ದಿವಸ ಎಲ್ಲ ಸರ್ಕಾರಗಳು ಎಲ್ಲ ಮುಜರಾಯಿ ಕಡೆಗಣಿಸಿದರು. ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಕೈ ಹಿಡಿದ್ರು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಯಾರು ಮುಜರಾಯಿ ಮಂತ್ರಿ ಆಗ್ತಾರೋ ಅವರು ನಮ್ಮನ್ನು ಕಾಪಾಡಬೇಕು ಅಂತ, ನಮ್ಮ ಅರ್ಚಕರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ತಾವು ಅವ್ರನ್ನ ಕೇಳ್ಕೊತಾ ನಮ್ಮ ಈ ಒಂದು ಅನೇಕ ಅರ್ಚಕರುಗಳು ಗ್ರಾಮೀಣ ಸುಮಾರು 35,000 ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ದೇವಸ್ಥಾನಗಳು 205, ಸಿ ಗ್ರೇಡ್ 196, ಸಿ ಗ್ರೇಡ್ ಇರೋವು 34,000 ಚಿಲ್ಲರೆ ಇದ್ದಾವೆ. ಆ ಒಂದು 34,000 ಚಿಲ್ಲರೆ ದೇವಸ್ಥಾನಗಳಿಗೆ ತಾವು ಅನುಕೂಲ ಮಾಡಿಕೊಡ್ಬೇಕು. ಅವ್ರಿಗೆ ನೀವೇನು ನಮ್ಗೆ ಅನುಕೂಲ ಮಾಡ್ತಿರೋ ಅದೇ ರೀತಿ ನಾವು ಅನುಕೂಲ ಮಾಡಿಕೊಟ್ಟಲ್ಲಿ ನಿಮ್ಮಲ್ಲಿ ನಾವು ದೇವರಲ್ಲಿ ಎಲ್ಲ ಜನಗಳಲ್ಲೂ ನಾವು ಕೇಳ್ಕೊತೀವಿ, ದೇವರಲ್ಲೂ ಕೇಳ್ಕೊತೀವಿ. ಇಂಥವ್ರು ನಮ್ಗೆ ಒಳ್ಳೇದು ಮಾಡಿದಾರಪ್ಪ, ಇವ್ರಿಗೂ ಪರಮಾತ್ಮ ನೀನು ಒಳ್ಳೇದು ಮಾಡು ಅಂತ ನಾನು ಅವ್ರನ್ನ ನಮ್ಮೆಲ್ಲ ಅರ್ಚಕರು ಪರವಾಗಿ ನಾವು ಕೇಳ್ಕೊತೀವಿ. ಇದು ಶ್ರೀವತ್ಸ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.